ಅವತ್ತು ಸತ್ಯನ ಸುಳ್ಳು ಅಂತಲ್ಲ, ಅವ್ರಿಗೆ ಅವತ್ತು ಸತ್ತಿತ್ತು, ಅದು ಇವತ್ತು ಸತ್ಯ ಅನಿಸೋದಿಲ್ಲ. ಅದು ಯಾಕೆಂದರೆ ಅಲ್ಲಂ ಪ್ರಭುವ್ರು ನಾವು ಟೀಕೆ ಮಾಡಲಿಕ್ಕೆ ಹೊಂಟಿಲ್ಲ. ಇಲ್ಲಿ ಕಾಲದ ನೆರೆಯಲ್ಲಿ ಕೆಲವೊಂದು ವಿಷಯಗಳು ಬದಲಾಗ್ತಾ ಇರ್ತಾವೆ. ಅದಕ್ಕೆ ಮೌಲ್ಯಗಳಂತ ಮೌಲ್ಯಗಳ ಕಾಲಕ್ಕೆ ಬದಲಾಗ್ತಾವೆ. ಆದರೆ ಸತ್ಯ ಬೇರೆನದು ದೊಡ್ಡದಿರ್ತದೆ. ಹೇಳಿ ಹೇಳಿದೆ ನಿಮ್ಗೆ ಆ ನೆಲೆಯಲ್ಲಿ ವಿಚಾರ ಮಾಡ್ಬೇಕಾಗಿದೆ, ಮನಸ್ಸನ್ನು ದೊಡ್ಡ ಮಾಡ್ಕೋಬೇಕಾಗಿದೆ. ಅಲ್ಲಂ ಪ್ರಭು ಹೇಳಿದರು, ಹೆಣ್ಣಿಗಾಗಿ ಸತ್ತವರು ಕೋಟಿ ಜನ, ಮಣ್ಣಿಗಾಗಿ ಸತ್ತವರು ಕೋಟಿ ಜನ, ನಿನಗಾಗಿ ಸತ್ತವರು ನಾಲ್ಕಾನೇ ಗುಹೇಶ್ವರ ಅಂತೇಳಿ. ಸತ್ಯನ ಅದು? ಹೌದು, ಅದು ಸತ್ಯನ ಇಲ್ಲಂತಲ್ಲ. ಹೌದು, ಹೆಣ್ಣು ಗಂಡಿಗಾಗಿ ಪ್ರೀತಿ ವಿಶ್ವಾಸಕ್ಕೆ ಸತ್ತಿದ್ದಾರೆ, ಸಾಯ್ತಾನೆ ಇದ್ದಾರೆ. ಇವತ್ತು ನೋಡೋದು ಸುಳ್ಳಿನಲ್ಲ. ಅದು ಧರ್ಮಕ್ಕೆ ಸತ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೂ ಮುಸಲ್ಮಾನ್ ನಡೆದಾಗ ಜಗಳ ನಡೆದಾಗ ಎಷ್ಟು ಮಂದಿ ಪಾಪ ಸತ್ತಿದ್ದಾರೆ. ಅದೇ ಕಾಲಕ್ಕೆ ಇತಿಹಾಸ ತುಂಬ ಕ್ರಿಶ್ಚಿಯಾನಿಟಿ ಒಳಗೆ ನಿಮಗೆ ಗೊತ್ತದ ಯಾವುದಪ್ಪ ಅಂತ ಅಲ್ಲಿ ನಿಮಗೆ ಗೊತ್ತು. ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ನಡಕ ಅನೇಕ ಯುದ್ಧಗಳಾಗಿದ್ದಾವೆ. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗೆ ಎಷ್ಟು ವರ್ಷ ಯುದ್ಧ ಆಗಿದೆ ರೀ? 200 ವರ್ಷ 200 years. ಆಗ ಧರ್ಮ ಶುರುವಾಗಿತ್ತು. ಅವ್ರು ಎಷ್ಟು ಜನ ಮೊನ್ನೆ ನಮ್ಮ ಕಡೆದ್ರಿಗೆ ಶಿಯಾ ಸುನ್ನಿ ಮುಸಲ್ಮಾನರು 15 ವರ್ಷ ನಿರಂತರ ಗಲ್ಫ್ ವಾರ್ ಎಲ್ಲರೂ ಆಗಿದಾವ. ಅದನ್ನೆಲ್ಲ ನಾವು ಇವತ್ತು ರಾಜಕೀಕರಣ ಮಾಡೋದಕ್ಕೆ, ನಮ್ಮ ರಾಜಕೀಯ ಮಾಡೋಕ್ಕಿಂತಲೂ ನಮ್ಮ ಬಡತನ ಹೋಗಿಸೋದಕ್ಕಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮೋದಿಯವರಾಗಿರ್ಬೋದು, ಮಾಡಲಿ, ಅವರು ಸ್ನಾನ ಮಾಡಲಿ, ಗಂಗಾ ನದಿಯಲ್ಲಿ ಒಂದಿನ ಸ್ನಾನ ಮಾಡಿದರೆ ಒಂದು ಖುಷಿ ಏನ್ರಿ, ಅಥವಾ ಒಂದು ಸ್ವರ್ಗ ಸಿಗ್ತಿಲ್ಲ, ಒಂದು ನೆಮ್ಮದಿ ಆಗಲಿ. ಅದೆಲ್ಲ ಅದನ್ನೇ ಪ್ರಶ್ನೆ ಮಾಡಿಲ್ಲ. ಮತ್ತು ಕ್ಷಮೆನೂ ಕೇಳಿಬಿಟ್ಟಿದ್ದಾರೆ ಖರ್ಗೆ ಅವರು. ಅದನ್ನು ದೊಡ್ಡ ಇಶ್ಯೂ ಮಾಡೋದೇನದು? ಈಗ ನೀವು ಏನು ಮಾಡಿದ್ರಿ? ಇಲ್ಲಿವರೆಗೆ ಮೋದಿಯವರು ಆಶ್ವಾಸನೆ ಕೊಟ್ಟಂಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳು ಕೊಡ್ಲಿಕ್ಕೆ ಆಯ್ತಾ ನಿಮ್ಗೆ? ಅದು ಕೊಟ್ಟಿದ್ರೆ ಇವತ್ತು ಬಡತನ ಹೋಗ್ತಿದ್ದು. ನೀವು ಸ್ಪಷ್ಟವಾಗಿ ಉತ್ತರ ಹೇಳ್ತಿದ್ರಿ. ಅದನ್ನು ಡಿವೇಟ್ ಮಾಡೋದಂತೆ ನಾವು ವಿಷಯಾಂತರ ಮಾಡಿಬಿಡೋದು. ಅದು ಮಾಡೋದ್ರಲ್ಲಿ ನಮ್ಮ BJP ಮಿತ್ರರು ಭಾಳ ಮುಂದುವರೆದಿದ್ದಾರೆ. ಅದರಲ್ಲೂ ಸಂಬಿತ್ ಪಾತ್ರ ಅವ್ರ ಕೈ ಸಿಕ್ಕಂತ ಮುಗಿದೋಗ್ಬಿಟ್ಟು ತಮಗೆ ಹೆಂಗೆ ಬೇಕಂಗೆ ಹೊರಡು ಸರ್. ಮಾಜಿ ಜಂಜಾಲದಲ್ಲಿ ಬುದ್ಧಿವಂತರಿದ್ದಾರೆ, ಸ್ವತಃ MBBS ಡಾಕ್ಟರ್ಸು, ವೆಲ್ ರೆಡ್ ಪರ್ಸನ್ಸು. ತಮಗೆ ಹೆಂಗೆ ಅನ್ಕೊಳ್ಬೇಕು ಅಷ್ಟೇ ಮಾತಾಡೋದು. ಗಂಗಾ ಸ್ನಾನ ಬಡತನ ನೀಗಿಸುವುದೇ ಅದು ಇಶ್ಯೂ ಮಾಡಿ ನಮ್ಮ ವಿಜೇಂದ್ರವರು ಅದು ಜೋರ್ದಾರಾಗಿ ಮಾತಾಡಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಇಲ್ಲಿ ನಾವು ಒಂದೇ ಹೇಳುವಂಥದ್ದು ಏನಪ್ಪ ಅಂದ್ರೆ, ಇಂಥ ಚರ್ಚೆಗಳಿಂದ ಏನಪ್ಪ ಅಂದ್ರೆ ಇನ್ನಷ್ಟು ಮನಸ್ಸುಗಳು ಕೆಡ್ತಾವೇನೋ, ಅದನ್ನು ಮತ್ತೇನೂ ಇಲ್ಲ. ಈಗ ಅದೇ ಇಫ್ತಾರ್ ಕುಡಿದಾಯ್ತು, ಮತ್ತು ಜೊತೆಗೆ ಗಂಗಾ ಸ್ನಾನವೂ ಆಯ್ತು. ಇವೆರಡೂದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಅಷ್ಟೇ ವಿನಃ ಬಡತನ ಹೋಗಲಾಡಿಸಲಾರವು, ಉದ್ಯೋಗ ಸೃಷ್ಟಿ ಮಾಡಲಾರವು, ಇವಕ್ಕೇನಾದರೂ ಹಾದಿ ಹುಡುಕ್ಲಿಕ್ಕೆ ಸಾಧ್ಯ ಅದನ್ನು ಆ ದಿಶೆಯಲ್ಲಿ ವಿಚಾರ ಮಾಡಬೇಕು ವಿನಃ ಅದನ್ನು ಒಂದು ಜಗಳಿಗೆ ಹಚ್ಚುವಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ನೆಮ್ಮದಿ ಇರಲಿಕ್ಕಿಲ್ಲ, ಉಳಿಲಿಕ್ಕಿಲ್ಲ. ಸಾಕಷ್ಟು ನಾವು ಇತಿಹಾಸದಲ್ಲೇ ಈ ಯುದ್ಧಗಳಿಂದ ಬಡದಾಡ